ಆಳ ಸಮುದ್ರಕ್ಕೆ ತೆರಳಿದ್ದ ಬೋಟ್ ಮುಳುಗಡೆ ಆಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಅದೃಷ್ಟವಶಾತ್ ಮೀನುಗಾರರು ಪಾರಾಗಿದ್ದಾರೆ. ಆಳ ಸಮುದ್ರದಲ್ಲಿ ಬೋಟ್ ಮುಳುಗಡೆ ಆಗಿದೆ. ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿರೋ ಬೋಟ್ ಮುಳುಗಡೆ ಆಗಿರೋದು ಹೊನ್ನಾವರದ ಕಾಸರಕೋಡ ಬಂದರು ಸಮೀಪ ನಡೆದಿರುವಂತಹ ಘಟನೆ ಇದು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಈ ಅವಘಡ ನಡೆದಿದೆ. ಶ್ರೀ ನವರತ್ನ ಅನ್ನೋ ಹೆಸರಿನ ಬೋಟ್ ಮುಳುಗಡೆ ಆಗಿರೋದು. ಬೋಟ್ನಲ್ಲಿ 7 ಮೀನುಗಾರರಿದ್ರು. ಇವರನ್ನ ರಕ್ಷಣೆ ಮಾಡಲಾಗಿದೆ. 80 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟ ಆಗಿದೆ. ಆಳ ಸಮುದ್ರಕ್ಕೆ ಬೋಟ್ ಮೀನುಗಾರಿಕೆಗೆ ತೆರಳಿದ್ದು ಬಟ್ ಮುಳುಗಡೆ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ನಡೆದಿರುವಂಥ ಅವಘಡ ಇದು. ನೋಡ್ತಾ ಇರಬಹುದು ಬೋಟ್ ಹೇಗೆ ಮುಳುಗಡೆ ಆಗಿದೆ ಅಂತೇಳಿ. ಈ ಬೋಟ್ನಲ್ಲಿ 7 ಮೀನುಗಾರರಿದ್ದರು. ಅವರನ್ನು ರಕ್ಷಣೆ ಕೂಡ ಮಾಡಲಾಗಿದೆ. ಒಟ್ಟಿನಲ್ಲಿ 80 ಲಕ್ಷ ರೂಪಾಯಿಗೂ ಅಧಿಕ ಹಾನಿಯಾಗಿದೆ ಎನ್ನುವ ಮಾಹಿತಿ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವ ಹೊನ್ನಾವರದಲ್ಲಿ ಆಗಿರೋ ಘಟನೆ. ಕಾಸರಕೋಡ ಒಂದು ಕಡೆಯಲ್ಲಿ ಆ ಭಾಗದಲ್ಲಿ ಆಳ ಸಮುದ್ರದ ಮೀನುಗಾರಿಕೆಗೆ ಸಾಕಷ್ಟು ಬೋಟ್ಗಳು ತೆರಳುತ್ತವೆ.